ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತು ನಾವು ಒಂದು ಲಾಂಗ್ ಡ್ರೈವ್ಗೆ ಹೋಗ್ತಾ ಇದ್ದೀವಿ. ಫಾರ್ ಮ್ಯಾಂಗ್ಳೂರ್ ಕೊರಗಜ್ಜ ಟೆಂಪಲ್ಗೆ ಹೋಗಬೇಕು ಅಂತ ಇದ್ದೀವಿ, ಮತ್ತು K9 ಕೆಫೆಗೆ ಹೋಗ್ಬೇಕಂತಿದ್ದೀವಿ. ಆ್ಯಂಡ್ ನಾಳೆ ಮುರುಡೇಶ್ವರ ಟೆಂಪಲ್ಗೆ ಹೋಗ್ಬೇಕಂತ ಇದ್ದೀವಿ. ಸೊ ಕಮ್ ಅಲಾಂಗ್ ವಿತ್ ಅಸ್. ಅಪ್ಪ ಡ್ರೈವ್ ಮಾಡ್ತಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ಶಶಾಂಕ್, ಅಜ್ಜಿ, ಅಮ್ಮ. ಸೊ we are going for a long drive. Come along, we'll have fun. ಇವಾಗ ಎಸ್ಟೇಟ್ ಇಂದ ಮಡಿಕೇರಿ ತಲುಪಿದೀವಿ. ಸೊ ಇವಾಗ ಡಿವಿಯೇಷನ್ ತಗೊಂತ ಇದೀವಿ, ಮ್ಯಾಂಗ್ಳೂರ್ ರೋಡಿಗೆ ಹೋಗ್ತಾ ಇದೀವಿ. ಇವಾಗ ಸ್ವಲ್ಪ ರಶ್ ಇದೆ, ಟೂರಿಸ್ಟ್ಸ್ ಇದ್ದಾರೆ. ಐ ಗೆಸ್ ಮೇ ಬಿ ನಿನ್ನೆ ಗುಡ್ ಫ್ರೈಡೇ ಇತ್ತಲ್ವಾ, ಸೊ ವೀಕೆಂಡ್ ಬೇರೆ, ಸೊ ಹೆವಿ ರಶ್ ಇದೆ. ಏನೇ ಆಗಲಿ, ನಮ್ಮ ಮ್ಯಾಂಗ್ಳೂರ್ ರೋಡ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಒಂಚೂರು ಎಷ್ಟು ಮೌಂಟೇನ್ಸ್ ಎಲ್ಲ ಕಾಣುತ್ತೆ. ಈ ಘಾಟ್ ಸೆಕ್ಷನ್ ಏನೋ, ಈ ವೆಸ್ಟರ್ನ್ ಘಾಟ್ಸ್ ಚಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಮ್ಮ ವೆಸ್ಟರ್ನ್ ಘಾಟ್ಸ್ ನೋಡಿ ಏನು ಸಖತ್ ವ್ಯೂ ಇದೆ ಅಂತ. ಘಾಟ್ ಸೆಕ್ಷನ್ ಆಗಿರ್ಬೋದು, ಬಟ್ ವ್ಯೂ ಇಸ್ ಬ್ಯೂಟಿಫುಲ್. ಯೂಶ್ವಲಿ ನಾವು ಯಾವಾಗಾದರೂ ಮ್ಯಾಂಗ್ಳೂರ್ ರೋಡಿಗೆ ಹೋದರೆ ಇದೊಂದು ಟೆಂಪಲಿಗೆ ಹೋಗ್ತೀವಿ. ಸೊ ಬನ್ನಿ, ಚಾಮುಂಡೇಶ್ವರಿ ಟೆಂಪಲ್. ಸೊ ಬನ್ನಿ ಹೋಗಿ ಆಶೀರ್ವಾದ ತಗೊಂಡು ಮುಂದೆ ಟ್ರಾವೆಲ್ ಮಾಡೋಣ. ಫ್ರೆಂಡ್ಸ್, ನಾವಿವಾಗ ದೇವರಕೊಲ್ಲಿ ಅಂತ ಬಂದ್ವಿ ಮಂಗಳೂರು ರೋಡಲ್ಲಿ. ನೋಡಿ ಇಲ್ಲಿ ಏನು ಚೆನ್ನಾಗಿದೆ ಅಂತ ಬೆಟ್ಟಗಳು. ಹಾಗೆಯೇ ಇಲ್ಲಿ ಭಾಳ ಫೇಮಸ್ ಏನಪ್ಪ ಅಂತಂದರೆ ಶ್ರೀ ಚಾಮುಂಡೇಶ್ವರಿ ದೇವಾಲಯ. ತುಂಬ ಒಂದು ಭಾಳ ಪವರ್ಫುಲ್, ಭಾಳ ಶಕ್ತಿಯುತವಾದಂಥ ಒಂದು ದೇವಾಲಯ. ನಾವು ಯಾವತ್ತು ಬಂದರೂ ಕೂಡ ಈ ದೇವಸ್ಥಾನಕ್ಕೆ ಬರದೆ ಇಲ್ಲಿ ನಿಲ್ಲದೆ ಹೋಗೋದಿಲ್ಲ. ಸೊ ದೇವರ ಆಶೀರ್ವಾದ ತಗೊಂಡು ಹೊರಡೋಣ ಬನ್ನಿ. ದೇವರಕೊಲ್ಲಿಯ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡು ಮುಂದುವರಿತು. ಹಾಗೆಯೇ ಈಗ ಕೊಯ್ನಾಡಿಗೆ ಬಂದ್ವಿ. ಕೊಯ್ನಾಡಿನ ಗಣಪತಿ ದೇವಸ್ಥಾನ, ಇಲ್ಲಿಗೂ ಕೂಡ ನಾವು ಬಂದು ಆಶೀರ್ವಾದ ತಗೊಂಡೆ ನಮ್ಮ ಪ್ರಯಾಣನ ಪ್ರತಿ ಸಲವನ್ನು ಮುಂದುವರಿಸ್ತೀವಿ. ನಮ್ಮ ಗಣಪತಿ. ಇವಾಗ ಮಡಿಕೇರಿಯಿಂದ ಸುಳ್ಯಕ್ಕೆ ತಲುಪಿದ್ವಿ. ಇವಾಗ ಒಂದು ಹೋಟೆಲಿಗೆ ಹೋಗ್ತಾ ಇದ್ದೀವಿ, ಸಂತೃಪ್ತಿ ಅಂತ. ಸೊ ಯೂಶ್ವಲಿ ನಾವು ಯಾವಾಗಲೂ ಈ ರೋಡಿಂದ ಬರುವಾಗ ಅಲ್ಲೇ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟಿಗೆ ನಾವಿವಾಗ ಹೋಟೆಲ್ ತಲುಪಿದ್ವಿ, ಸಂತೃಪ್ತಿ ಅಂತ ಇದೆ ಹೋಟೆಲ್. ಫ್ರೆಂಡ್ಸ್, ಹೋಟೆಲಿಗೆ ಬಂದ್ವಿ. ಎಲ್ಲರೂ ನೋಡಿ ಮಸಾಲೆ ದೋಸೆ ಅಂತೆ, ಮಸಾಲೆ ದೋಸೆ ಬನ್ಸ್. ಸೊ ತಿಂಡಿ ಮಾಡೋಣ. ಫ್ರೆಂಡ್ಸ್, ನಾವಿವಾಗ ಮಂಗಳೂರಿನ ಉಲ್ಲಾಳ ಹತ್ರ ಬಂದು ತಲುಪಿದ್ವಿ. ಆದಿಸ್ಥಳೇಶ್ವರಿ ಮತ್ತು ಕೊರಗಜ್ಜನ ಸನ್ನಿಧಿ ಅಂತೆ, ಕೊರಗಜ್ಜನ ಪ್ಲೇಸ್ ಅಂತ. ಸ್ನೇಹಿತರೆ, ನಾವೀಗ ಬಂದಂಥ ಈ ಸ್ಥಳ ಶ್ರೀ ಕೊರಗಜ್ಜನವರ ಆದಿಸ್ಥಳ. ಇಲ್ಲಿ ನೋಡಿ, ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮನವರ ದೇವಸ್ಥಾನ. ಈ ಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮನವರು, ಕೊರಗಜ್ಜನವರು ಪೂಜಿಸ್ತಾ ಇದ್ದಂಥ ಅಮ್ಮನ ಸನ್ನಿಧಿ. ಇದು ನೋಡಿ ದೈವಗಳು, ಇಲ್ಲಿಯ ದೈವಗಳು. ಒಳಗಡೆ ನೋಡಿ ಸನ್ನಿಧಿ. ಹಾಗೆಯೇ ಇಲ್ಲಿ ಹೊಸ ಒಂದು ಟೆಂಪಲ್ ಕೂಡ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಇಲ್ಲೆಲ್ಲ ನೋಡಿ ಹೊಸ ಕೆಲಸ ನಡೀತಾ ಇದೆ. ನೋಡಿ, ಇದೇ ಆದಿಸ್ವಾಮಿ ಕೊರಗಜ್ಜನವರ ಮೂಲ ಸನ್ನಿಧಿ. ಇಲ್ಲಿ ನಾವು ಪ್ರಸಾದ ರೂಪದಲ್ಲಿ ಇವರಿಗೆ ವೀಳ್ಯದೆಲೆ ಮತ್ತು ಚಕ್ಕುಲಿ ಮತ್ತು ಮದ್ಯ ಅಂದರೆ ಡ್ರಿಂಕ್ಸ್ ಇದನ್ನು ಕೊಡಲಾಗುತ್ತೆ. ಬಹಳ ಕನಿಷ್ಠ ಪಕ್ಷ 800 ವರ್ಷಗಳ ಇತಿಹಾಸನ ಹೊಂದಿರುವಂತಹ ಸ್ಥಳ ಅಂತ ಇದು. ಇಲ್ಲಿ ಸ್ವಾಮಿ ಕೊರಗಜ್ಜ ಅವರು ದೈವ ಆದರು ಅಂತ ಹೇಳ್ತಾರೆ. ಈ ಸ್ಥಳದಲ್ಲಿ ಅವರ ದೈವ ಆಗಿದ್ದು ಅಂತ ಹೇಳ್ತಾರೆ. ಇದು ಅವರ ಮೂಲ ಸ್ಥಳ. ತುಂಬ ಪ್ರಶಾಂತವಾಗಿದೆ, ತುಂಬ ಚೆನ್ನಾಗಿದೆ ಮಾತ್ರ. ನೋಡಿ, ಕೊರಗಜ್ಜ ಟೆಂಪಲ್ ಮುಗಿಸ್ಕೊಂಡು ಈಚೆ ಮ್ಯಾಂಗ್ಳೂರ್ ಕಡೆ ಹೋಗ್ತಾ ಇದ್ದೀವಿ.
ಫುಲ್ ಟ್ರಾಫಿಕ್ ಜಾಮ್, ವೀಕೆಂಡ್ ಬೇರೆ, ಫುಲ್ ಸುಸ್ತಾಯ್ತು. ವಿ ರೀಚ್ಡ್ ಮ್ಯಾಂಗ್ಳೂರ್ ಸಿಟಿ. ಸಖತ್ತಾಗಿದೆ ಅಲ್ಲ ಬಿಲ್ಡಿಂಗ್ಸ್ ಎಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರೋದು ನೋಡಿ. ಸ್ವಲ್ಪ ಬ್ಯಾಂಗ್ಳೂರ್ ವೈಬ್ಸ್ ಬರುತ್ತೆ ಇಲ್ಲಿ ಮ್ಯಾಂಗ್ಳೂರಲ್ಲೂ. ಫ್ರೆಂಡ್ಸ್, ಮ್ಯಾಂಗ್ಳೂರಿಗೆ ಬಂದ್ವಿ. ಇಲ್ಲಿ ಏನೋ K9 ರೆಸ್ಟೋರೆಂಟ್ ಇದೆ, ಅಲ್ಲಿ ಬಂದ್ಬಿಟ್ಟು ಏನು ತೊಗೊಂಡ್ವಿ, ಸೂಪ್ ತೊಗೊಂಡ್ವಿ, ಮತ್ತು ವೆಜ್ ಮಶ್ರೂಮ್ ಫ್ರೈಡ್ ರೈಸ್ ಮತ್ತು ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡ್ವಿ. ಈ ಹೋಟೆಲ್ದು ಒಂದು ಸ್ಪೆಷಾಲಿಟಿ ಇದೆ, ಅದೇನು ಅಂತ ಈ ಊಟ ಮಾಡಿ. ಫ್ರೆಂಡ್ಸ್, ನಾವೀಗ K9 ರೆಸ್ಟೋರೆಂಟ್ ಒಂದು ಬಂದ್ವಿ. ಇಲ್ಲೇನೋ ಸ್ಪೆಷಲ್ ಇದೆ ಅಂದರೆ ಏನು ಗೊತ್ತಾ, ಇಲ್ಲಿ ನೋಡಿ, ಫುಲ್ ಡಾಗ್ಸ್, ಸೂಪರ್ ಡೂಪರ್ ನೈಸ್ ಸ್ವೀಟ್ ಡಾಗ್ಸ್ ನೋಡಿ. ಇಲ್ಲೆಲ್ಲ ಒಂದು ನಾಯಿ ಇದೆ. ಸೊ ಎಲ್ಲ ಥರ ನಾಯಿ ಇದೆ ನೋಡಿ. ಇಲ್ಲಿ ಇದ್ರೊಟ್ಟಿಗೆ ನೀವು ಫೋಟೋಸ್ ಎಲ್ಲ ತೊಗೋಬೋದು, ಎಂಜಾಯ್ ಮಾಡ್ಬೋದು ನೋಡಿ. ಯಾವ್ಯಾವ ನಾಯಿ ಬೇಕು ಅಂತ ನೋಡಿ. ನೋಡಿದ್ರಾ? ಫುಲ್ ಡಾಗ್ಸ್. ಸೋ ಸ್ವೀಟ್, ಕ್ಯೂಟ್. ವಾವ್, ಎಷ್ಟು ಥರ ನಾಯಿಗಳಿದೆ. ನೋಡಿ, ವಾವ್ ನೋಡಿ. ಶೆಕೆಗೆ ಪಾಪ ಎಲ್ಲ ಫ್ಯಾನ್ ಹಾಕಿದ್ದಾರೆ, ಅದ್ರ ಕೆಳಗೆ ಮಲ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ, ಹಸ್ಕಿ ಈಗಲ್ ನೋಡಿ, ಗೋಲ್ಡನ್ ರಿಟ್ರೀವರ್ ನಮ್ಮಲ್ಲಿದೆ, ನಮ್ಮ ಸಾರಾ. ವಾವ್, ನೈಸ್. ಇದೇ ಇದ್ರ ಸ್ಪೆಷಲ್. ಇಲ್ಲಿ ಬಂದು ಇವರೊಟ್ಟಿಗೆಲ್ಲ ಫೋಟೋಸ್ ತಗೋಬೋದು ನೋಡಿ. ಈಗ ಎಲ್ಲರೂ ಬಂದರು. ರೆಡಿ 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 ನೋಡಿ. ಸೆನ್ ಬರ್ಗರ್ ಎಲ್ಲ. ಇದಕ್ಕೆ ಅಭ್ಯಾಸ ಇದೆ ನೋಡಿ. ಇಲ್ಲಿ ಇವುಗಳನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ವಿಡಿಯೋ ಪೋಸ್ಗೋಸ್ಕರ ನಮ್ಮೊಟ್ಟಿಗೆ ವಿಡಿಯೋ ತೆಗೆಸ್ಕೊಳಕ್ಕೆ ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರೂ ಎಲ್ಲ ಕರೆದ ತಕ್ಷಣ ಎಲ್ಲ ಓಡ್ಬಂದ್ಬಿಟ್ಟು ಎಷ್ಟು ಕ್ಯೂಟ್ ಇದೆ ಅಲ್ವಾ. ಇದೆ K9 ರೆಸ್ಟೋ. ಒಳಗೆ ಹೋಗ್ತಾ ಇದ್ದಂಗೆ ಇಲ್ಲೇ ರೈಟ್ ಸೈಡಲ್ಲಿ ನಾಯಿಗಳು. ಎಲ್ಲ ಬ್ಯೂಟಿಫುಲ್ ಡಾಗ್ಸ್. ಹಾಯ್ ಗಾಯ್ಸ್, ಸೊ ಇವಾಗ ಮಂಗಳೂರಿಂದ ಹೊರಟ್ವಿ. ಇಲ್ಲೊಂದು ಬೀಚಿಗೆ ಹೋಗ್ತಾ ಇದ್ದೀವಿ ಇವಾಗ, ಪಡುಬಿದ್ರೆ ಬೀಚ್ ಅಂತ. ಸೊ ಈಗ ಫುಲ್ ಹೈವೇ ಇದು. ಓಕೆ, ವಿ ಹ್ಯಾವ್ ರೀಚ್ ಟು ದ ಡೆಸ್ಟಿನೇಷನ್, ಪಡುಬಿದ್ರಿ ಬೀಚ್. ನಾವಿವಾಗ ಮಂಗಳೂರಿಂದ ಒಂದು 29 ಕಿಲೋಮೀಟರ್ ಮುರುಡೇಶ್ವರ ರೋಡ್ ಕಡೆ ಬಂದ್ವಿ. ಎಲ್ಲಿ ಗೊತ್ತಾ, ಪಡುಬಿದ್ರೆಯಲ್ಲಿ ಬ್ಲೂ ಫ್ಲ್ಯಾಗ್ ಬೀಚ್ ಅಂತೆ. ಇಲ್ಲಿ ಆ್ಯಕ್ಚುಲಿ ಭಾಳ ಚೆನ್ನಾಗಿದೆ. ಸಿಟ್ಟಿಂಗ್ಸ್ ಎಲ್ಲ ಇದೆ. ಎಂಟ್ರಿ ಫೀಸು ಒಬ್ಬನಿಗೆ 50 ರುಪೀಸು. ಸೊ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಫೆಸಿಲಿಟೀಸ್ಗಳು ಇದೆ. ಒಂದು ವೆಡ್ಡಿಂಗ್ ಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡೀತಾ ಇದೆ ನೋಡಿ. ಸೊ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ, ಸಿಟ್ಟಿಂಗ್ಸು, ಲಾನು, ಎಲ್ಲ ಫೆಸಿಲಿಟೀಸು ಇದೆ ನೋಡಿ. ಎಲ್ಲ ಇದೆ, ಭಾಳ ಚೆನ್ನಾಗಿ ಆಟ ಆಡೋಕ್ಕೆ ನೋಡಿ. ಬೀಚ್ ನೋಡಿ, ಬೀಚ್ ನೋಡಿ, ಬ್ಲೂ ಫ್ಲ್ಯಾಗ್ ಬೀಚ್ ಭಾಳ ಚೆನ್ನಾಗಿದೆ. ಸೊ ಸೆಕ್ಯೂರಿಟಿ ಇದೆ, ಎಲ್ಲ ಇದೆ ನೋಡಿ. ಜನರೆಲ್ಲ ನೋಡಿ ಬೀಚಲ್ಲಿ ಆಡ್ತಾ ಇದ್ದಾರೆ. ನೈಸ್, ವೆರಿ ನೈಸ್. ಸೊ ಇಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇದೆ, ಸೊ ಆರಾಮಾಗಿ ಕುತ್ಕೋಬೋದು. ಸೊ ಪಡುಬಿದ್ರೆ ಬೀಚ್ ನೋಡಿ, ಬ್ಯೂಟಿಫುಲ್. ಬನ್ನಿ, ನಾವು ನೀರಿಗೆ ಬೀಳ್ತೀವಿ ಇವಾಗ. ನೈಸ್. ಅದೊಂಥರ ಸನ್ಸೆಟ್ ಚೆನ್ನಾಗುತ್ತೆ. ಇವಾಗ ಬೀಚ್ ಎಲ್ಲ ಮುಗಿಸಿ ಮುರುಡೇಶ್ವರ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೇ ಒಂದು ರೂಮ್ ಎಲ್ಲ ಮಾಡ್ಕೊಂಡು ಅಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ಮುರುಡೇಶ್ವರ ಟೆಂಪಲ್ ಹೋಗ್ಬೇಕಂತ ಪ್ಲ್ಯಾನು. ಸೊ ಇವಾಗ ಮುರುಡೇಶ್ವರ ಆ್ಯಕ್ಚುಲಿ ನಿಲ್ಸೋಕ್ಕೆ ಪ್ಲ್ಯಾನ್ ಇರಲಿಲ್ಲ, ಬಟ್ ಅಪ್ಪನಿಗೆ ನಿಲ್ಲಿಸ್ಬೇಕು ಅಂತ ಸಡನ್ ಪ್ಲಾನ್ ಆಗಿ ನಿಲ್ಲಿಸಿ ಇವಾಗ ಸನ್ಸೆಟ್ ನೋಡಿ ವಾಪಸ್ ಬರ್ತಾ ಇದ್ದಾರೆ. ಅದು ಕಾಣಿಸ್ತಿದ್ಯಾ? ಏನೋ ಅಪ್ಪ ಮಗ ಜೋರ್ ಡಿಸ್ಕಷನ್. ವ್ಯೂ ನೋಡಿ ಗೈಸ್, ಇಟ್ಸ್ ವೆರಿ ಬ್ಯೂಟಿಫುಲ್.
ಗಾಳಿ ಸಹ ಸಖತ್ತಾಗಿ ಆಡ್ತಾ ಇದೆ. ಓಕೆ ಗೈಸ್, ಇವಾಗ ಸನ್ಸೆಟ್ ಮುಗಿಸ್ಕೊಂಡು ವಾಪಸ್ ರೋಡ್ ಮೇಲೆ ಇಳಿದಿದ್ದೀವಿ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಎಲ್ಲ. ಎಸ್, ಸೊ ಗೈಸ್ ಫೈನಲಿ ಮುರುಡೇಶ್ವರ ತಲುಪಿದ್ವಿ. ನೋಡಿ ಟೆಂಪಲ್ ಏನು ಸಖತ್ತಾಗಿ ಕಾಣಿಸ್ತಿದೆ ಅಂತ. ನೈಟ್ ಹೊತ್ತು ಲೈಟಿಂಗ್ಸ್ ಸೂಪರ್ ಆಗಿದೆ. ಬಟ್ ನಾಳೆನೇ ನಾವು ವಿಸಿಟ್ ಮಾಡೋದು. ಎಸ್, ನಾವಿವಾಗ ಊಟಕ್ಕೆ ಹೊರಡ್ತಾ ಇದ್ವಿ. ಸೊ ಯಾವುದಾದ್ರೂ ಒಳ್ಳೆ ವೆಜ್ ಹೋಟೆಲ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ. ರಾಮ್ ಕಾಮಂತ್. ಓಕೆ,